ಹಿಸ್ಟರಿ ಕ್ರಿಯೇಟ್ ಮಾಡೋ ಲೆವೆಲ್ಗೆ ಒಂದು ಸ್ಟೋರಿ ರೆಡಿ ಆಗಿದೆ ನಿಮ್ಮದು ಮತ್ತು ಅಭಿ ಸರ್ ಕಾಂಬಿನೇಷನ್ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದಲ್ಲಿ ನಿಮ್ಮ ಡೈರೆಕ್ಷನಲ್ಲಿ. ಸೊ ತಯಾರಿ ಕೂಡ ಅದ್ಭುತವಾಗಿದೆ. ನಾನು ಅದನ್ನು ಕೆಲವನ್ನ ಗಮನಿಸಿದೆ. ಸೊ 100% ಆ ರೀತಿ ತಯಾರಿ ನೋಡಿದ್ರೆ ಏನೋ ಸೂಪರ್ ಡೂಪರ್ ಬರೋ ಥರ ಕಾಣಿಸ್ತಾ ಇದೆ. ಅವರು ಕೂಡ ಈಗ ಫಿಟ್ನೆಸ್ಗಾಗಿ ಹೊರ ಹೋಗಿದ್ದಾರೆ ಅಭಿ ಸರ್ ಅಂತ ಕೇಳ್ಪಟ್ಟು. ಸರ್ ಈ ಸಿನಿಮಾದ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋದಾದರೆ ಒಂದು ಮಾತು ಹೇಳ್ತೀವಿ ಮೇಡಮ್, ಇದು ನಿಮಗೆ ನಾನು ಹೊರಗಡೆ ನಮ್ಮ ಸ್ಕ್ರಿಪ್ಟು ಮೂಡ್ ಬೋರ್ಡು ನಾನು ತಯಾರಿ ತೋರಿಸ್ಲಿಲ್ಲ ಅಂದರೆ ಮಹೇಶ್ ಏನು ಮಾಡ್ತಾನೆ ಅಯೋಗ್ಯ. ಆ್ಯಂಡ್ ಮದಗಜ ಸಿನಿಮಾ ಮಾಡಿದ್ರೆ ನನಗೆ 2.5 ವರ್ಷ ಆಯಿತು, ಯಾಕೆ ಸಿನಿಮಾ ಮಾಡಿಲ್ಲ ಅಂತ ಅಂದರೆ ನೀವು ಕೇಳ್ತೀರಾ. ಬರೀ ಪ್ರಮೋಷನ್ ಮಾಡ್ಕೊಂಡಿದ್ದಾನೆ, ಅಲ್ಲಿ ಇಲ್ಲಿ ಸಪೋರ್ಟ್ ಮಾಡ್ಕೊಂಡಿದ್ದಾನೆ ಅಂತ ಕೆಲವರು ಕಂಪ್ಲೇಂಟ್ಸ್ ಇದೆ. ಅದು ನಾನು ಹೇಳ್ತೀನಿ, ನಾನೇನು ಪರಭಾಷೆಗೆ ನಾನು ಹೋಗ್ಬಿಟ್ಟು ಸಪೋರ್ಟ್ ಮಾಡ್ತಲ್ಲಪ್ಪ. ನನ್ನ ಸ್ನೇಹಿತರ ಬೆಳಗ್ದಲ್ಲಿ ಸಿನಿಮಾ ಮಾಡಿದಾಗ ಕರೆದಾಗ ನಾನು ಗೊತ್ತಿರೋ ಸ್ಟ್ರಾಟಜಿಗಳು ಹೇಳ್ಕೊಡ್ತೀನಿ, ಅದು ತಪ್ಪಲ್ಲ ಅನ್ನೋದು ನಂದೊಂದು ಇದು. ನನಗೇನೋ ಈಗ ತರುಣ್ ಸರ್ಗೆ ನಾನು ಕಟೇರ ಮಾಡಿದಾಗ ನನ್ನ ಸಿನಿಮಾಗೆ ಏನೋ ಒಂದು ಸ್ಕ್ರಿಪ್ಟ್ ಕೇಳ್ತಾರೆ ಅವರು. ಓಕೆ, ನಾನೆಲ್ಲೋ ನಮ್ಮ ಗೆಳೆಯನ ಸಿನಿಮಾಗೆ ನಾವು ಹೋಗಿ ಪ್ರಮೋಷನ್ ಕೆಲಸ ಒಂದು ಸ್ಟ್ರಾಟಜಿ ನೋಡ್ಕೊಂಡಾಗ ನನ್ನ ಸಿನಿಮಾಗೆ ಆ ಗೆಳೆಯ ಬಂದು ಸಪೋರ್ಟ್ ಮಾಡ್ತಾರೆ, ಸಾಂಗ್ ಬರೆದು ಒಂದು ಬಾಂಡಿಂಗ್ ಇರುತ್ತೆ. ನಾನು ಬೇರೆ ಭಾಷೆಗೆ ನಾನು ಹೋಗಿ ಸಪೋರ್ಟ್ ಮಾಡಿಲ್ಲ. ಓಕೆ, ನಾನು ಕನ್ನಡ ಸಿನಿಮಾಗೆ ಮಾಡಿದ್ದೀನಿ. ಈ ತಯಾರಿ ನೋಡಿದ್ರಲ್ಲ ನೀವು, ಅಭಿ ಸರ್ ಸಿನಿಮಾ ತಯಾರಿ ನೋಡಿದ್ಮೇಲೆ ನಿಮ್ಗೊಂದು ಗೊತ್ತಾಯಿತು, ಇದೊಂದು ದೊಡ್ಡ ಗೇಜ್ ಸಿನಿಮಾ, ಇದು ಒಂದು ಮಾಡ್ತಾರೆ ಅಂತ. ಬಟ್ ಅವರು ಬ್ಯಾಡ್ ಮ್ಯಾನರ್ಸ್ಗೆ ಸಿನಿಮಾ ಪಟ್ಟಂಗೆ ಒಂದು ಮಾತು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಅಭಿ ಸರ್ದು 8804 ಅಲ್ಲ 8803 ಆಗುತ್ತೆ. ಇವಾಗ 3ನೇ ಸಿನಿಮಾನೇ ಮಹೇಶ್ ಕುಮಾರ್ ಸಿನಿಮಾ ಆಗುತ್ತೆ. ರಾಕ್ಲೈನ್ ಸರೇ ಪ್ರೊಡ್ಯೂಸರ್, ಅಭಿ ಸರೇ ಹೀರೋ, ನಾನೇ ನಿರ್ದೇಶಕ. ಯಾವುದೇ ರೀತಿ ಕತೆ ಬದಲಾವಣೆ ಇಲ್ಲ. ಹಿಸ್ಟಾರಿಕಲ್ ಸಿನಿಮಾ, ಒಂದು 1000 ವರ್ಷಗಳ ಹಿಂದಿನ ಒಂದು ಕಥೆನ ಆಯ್ಕೆ ಮಾಡ್ಕೊಂಡಿದ್ದೀವಿ, ಅದೇ ಆಯ್ಕೆ ಆಗುತ್ತೆ. ಬಟ್ ಆಯ್ಕೆ ಆದಾಗ ಅದಕ್ಕೊಂದು ಬಾಡಿ ಫಿಟ್ನೆಸ್ ಅಂತ ಬರುತ್ತೆ. ಹಿಸ್ಟಾರಿಕಲ್ ಕಲಾರಿ ವಿದ್ಯೆ ಕಲಿಬೇಕು ಅಂತ ಹೇಳಿದ್ರೆ, ಹಾರ್ಸ್ ರೈಡ್ ಕಲಿಬೇಕು ಅಂದರೆ ನಿಮ್ಗೊಂದು ಗೊತ್ತಾ, ಹಾರ್ಸ್ ರೈಡ್ ಕಲಿಬೇಕು ಅಂದರೆ 78 kg ಇರಬೇಕು ವೆಯ್ಟು. 79 kg ಇದ್ದರೂ ನಿಮ್ಗೆ ಯಾರೂ ಹೇಳ್ಕೊಡಲ್ಲ. ಯಾಕೆ ಅಂತ ಕೇಳಿದ್ರೆ, ಹೇಳ್ಕೊಡೋ ಪ್ರೋಸೆಸ್ಸಲ್ಲಿ, ಹಾರ್ಸ್ ರೈಡ್ ಹೇಳ್ಕೊಡೋ ಪ್ರೋಸೆಸ್ಸಲ್ಲಿ ಕೆಳಗಡೆ ಬಿದ್ದರೆ ಸ್ಪೈರಲ್ ಕಾರ್ಡ್ ಡ್ಯಾಮೇಜ್ ಆಗುತ್ತೆ, ಓವರ್ ವೆಯ್ಟ್ ಅಂತ ಹೇಳ್ತೀವಿ. 78 kg ಮೇಂಟೈನ್ ಮಾಡಬೇಕು. ಅದನ್ನು ಓವರ್ ವೆಯ್ಟ್ ಇದ್ದಾಗ ಹೇಳ್ಕೊಡಲ್ಲ. ಕಲಾರಿ ವಿದ್ಯೆಗೆ ಒಂದು ಫ್ಲೆಕ್ಸಿಬಿಲಿಟಿ ಬೇಕು. ಸೊ ಬ್ಯಾಡ್ ಮ್ಯಾನರ್ಸ್ಗೆ ಒಂದು ತಯಾರಿ ಇತ್ತು. ಮತ್ತು ಬ್ಯಾಡ್ ಮ್ಯಾನರ್ಸಿಂದ ಆಚೆ ಬಂದ ಮೇಲೆ ಬಾಡಿ ಫಿಟ್ನೆಸ್ ಬೇಕಾಗಿತ್ತು. ಅವ್ರು ಅಮರ್ ಸಿನಿಮಾದಲ್ಲಿ ಥೈಲ್ಯಾಂಡ್ಗೆ ಹೋಗಿ ಕಿಕ್ ಬಾಕ್ಸಿಂಗ್ ಮುಖಾಂತರನೇ ಸಣ್ಣ ಆಗಿದ್ದು. ನಾನು ಡೈರೆಕ್ಟ್ರ್ ಅಲ್ಲಿ ಹೋಗಬೇಕು, ನಂಗೆ 4 ತಿಂಗಳು ಟೈಮ್ ಬೇಕು. 6 ತಿಂಗಳು ತೊಗೊಳ್ಳಿ, ಯಾರು ಬಂದು ಪ್ರತಿಭಟನೆ ಮಾಡ್ತಾಯಿಲ್ಲ. ಬಟ್ ಬಂದ ಮೇಲೆ ನಾವು ಮಾಡಿದ್ಮೇಲೆ ಆ ಸಿನಿಮಾ 8803 ಏನಾಗುತ್ತೆ, ಅದು ಅವ್ರ ಲೈಫಲ್ಲಿ ಇನ್ನೊಂದು 10 ವರ್ಷ ನೆನೆಸ್ಕೋಬೇಕು. ಅದೊಂದು ಬುನಾದಿ ಆಗಬೇಕು. ಸೊ ಅದಕ್ಕೆ ತಾಳ್ಮೆ ಬೇಕು, ಸಹನೆ ಬೇಕು. ಈ ಕೇಳಿಸ್ಕೊಳ್ಳೋದು ಕಿವುಡನಾಗಿರಬೇಕು, ಓಕೆನಾ, ಕುರುಡನಾಗಿರಬೇಕು, ಮೂಗನಾಗಿರ್ಬೇಕು. ಹೌದು ಗುರು, ನಾನು ಸಿನಿಮಾನೇ ಮಾಡ್ತಾಯಿಲ್ಲ, ಆಯ್ತು ಗುರು ನಾನು ಮಾಡಲ್ಲ ಬಿಡು ಅಂತಲೇ ಹೇಳಿ ನಾವು ಗೆಲ್ಲಬೇಕು ಸರ್, ನೀವು ಹೋಗಿ ಅಂಥೇಳಿ. ನೋಡಿ ಇವತ್ತು ಅವರು ಎಲ್ಲನೂ ಅವರು ಫುಡ್ ಡಯಟು ಎಲ್ಲ ಚೇಂಜ್ ಆಗಿದೆ. ಹೆಂಡ್ತಿ ಅಮ್ಮ ಎಲ್ಲ ಬಿಟ್ಟು ಒಬ್ಬರೇ ಇದ್ಕೊಂಡು ಅದೊಂಥರ ಸೆಲ್ ಥರ ನಿಮ್ಮ ಟ್ರೈನಿಂಗ್ ಅದು 7 ಅವರ್ ಕಿಕ್ ಬಾಕ್ಸಿಂಗಲ್ಲೇ ಕಲಿಬೇಕು. ಪ್ರತಿನಿತ್ಯ 24 ಗಂಟೆಲಿ 7 ಅವರ್ ಕಿಕ್ ಬಾಕ್ಸಿಂಗ್ ಲೆಕ್ಕ ಕಳಿ. 1 ಅವರ್ ಕಿಕ್ ಬಾಕ್ಸಿಂಗ್ ಮಾಡೋದು ಲೇಟ್ ಆಗುತ್ತೆ. ಸೊ ನಾನು ವೀಡಿಯೋ ಕಾಲ್ ಮಾಡ್ತಾ ಇರ್ತೀನಿ, ನಾನು ನೋಡ್ತಾ ಇರ್ಬೇಕಾದ್ರೆ ಒಂದು ಕಡೆ ನನಗೆಲ್ಲೋ ಅಯ್ಯೋ ಅನಿಸುತ್ತೆ, ನಾನು ಇಷ್ಟು ಕ್ರೂರಿ ಆಗ್ಬಿಟ್ವಾ ನಾವು ಅದೆಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.